ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ ಅವರನ್ನ ಭೇಟಿ ಮಾಡಲಿಕ್ಕೆ ಅವರ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಹೋಗಿದ್ದಾರೆ. ದರ್ಶನ್ ನೋಡಲು ವಿಜಯಲಕ್ಷ್ಮಿ ಬಂದಿದ್ದಾರೆ. ಇದು 7ನೇ ಬಾರಿ ದರ್ಶನ್ ಅವರನ್ನ ವಿಜಯಲಕ್ಷ್ಮಿ ಅವರು ಜೈಲಿನಲ್ಲಿ ಭೇಟಿ ಮಾಡ್ತಿರೋದು. ಮೂವರ ಜೊತೆ ಜೈಲಿನೊಳಗೆ ಹೋಗಿದ್ದಾರೆ ವಿಜಯಲಕ್ಷ್ಮಿ ಅವರು. ದರ್ಶನ್ ಅವರನ್ನ ನೋಡಲಿಕ್ಕೆ ಸಹಜವಾಗಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರ ಸಹೋದರ ದರ್ಶನ್ ಪುತ್ರ ಇವರೆಲ್ಲರೂ ಕೂಡ ವಾರದಲ್ಲಿ 2 ಬಾರಿ ಹೋಗೋದು, ಅವರನ್ನ ಭೇಟಿ ಮಾಡೋದು, ಬರೋದು ಇದೆಲ್ಲವೂ ಕೂಡ ಆಗ್ತಾ ಇದೆ. ಇವತ್ತು ಕೂಡ ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದಾರೆ. ದರ್ಶನ್ ಅವರನ್ನ ಭೇಟಿ ಮಾಡಬೇಕು ಅನ್ನೋ ಸಲುವಾಗಿ. ಇದು ಜೈಲಿಗೆ ಹೋಗಿ ದರ್ಶನ 50 ದಿನಗಳು ಕಳೆದಿದೆ. ಇದು 7ನೇ ಬಾರಿ ವಿಜಯಲಕ್ಷ್ಮಿ ಅವರು ಹೋಗ್ತಾ ಇರೋದು ಜೈಲಿಗೆ, ದರ್ಶನ್ ಅವ್ರನ್ನ ಭೇಟಿ ಮಾಡ್ತಾ ಇರೋದು. ಹಿಂದೆಲ್ಲ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸಿದ್ರು, ಅದರ ಪ್ರಸಾದ ತೆಗೆದುಕೊಂಡು ಬಂದು ದರ್ಶನ್ ಅವ್ರಿಗೆ ಕೊಟ್ಟು ಅವ್ರಿಗೆ ಧೈರ್ಯ ತುಂಬುವಂತಹ ಕೆಲಸ ಮತ್ತು ಮುಂದಿನ ಕಾನೂನು ಹೋರಾಟದ ಕುರಿತಾಗಿ ಅವರ ಜೊತೆಗಿನ ಮಾತುಕತೆ ಎಲ್ಲ ನಡೆಸ್ತಾ ಇದ್ರು. ಇವತ್ತು ಅವರ ಭೇಟಿ ಏನು ಮಾತುಕತೆ ಇರಬಹುದು ಅನ್ನೋದು ಸಹಜವಾಗಿ ದರ್ಶನ್ ಅವರ ಅಭಿಮಾನಿಗಳಲ್ಲಿರುವಂತಹ ಕುತೂಹಲ. ಮುಂದಿನ ಸ್ಟೆಪ್ ಏನು ತೆಗೆದುಕೊಳ್ಬೇಕು, ಏನು ಎತ್ತ, ಮತ್ತು ದರ್ಶನ್ನ ಜೈಲೂಟವೇ ಫಿಕ್ಸ್ ಆಗಿರೋ ಈ ಹೊತ್ತಿನಲ್ಲಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಗದೊಮ್ಮೆ ವಿಜಯಲಕ್ಷ್ಮಿ ಮಾಡಿದ್ದಾರೆ.